ಎಲ್ಲ ನನ್ನ ಪ್ರಿಯ ಬಂಧುಗಳಿಗೆ ನನ್ನ ಪ್ರೀತಿಯ ಸಾಷ್ಟಾಂಗ ನಮನಗಳು. ಯಾರನ್ನು ಹೊಗಳಿ, ಯಾರನ್ನು ಬೆಗಳಿ, ಯಾರನ್ನು ನಾನು ಯಾರನ್ನು ಇಲ್ಲಿಂದ ಶುರು ಮಾಡಲಿ, ಎಲ್ಲ ಇದೆ. ಶ್ರೀನಿವಾಸ ರಾಜು ಅವರಿಂದ ಹಿಡಿದು ಪ್ರಶಾಂತ್ ರಾಜು ಅವರಿಂದ ಹಿಡಿದು ಎಲ್ಲ ಸಚಿನ್ ಶ್ರೀಧರ್ ಎಲ್ಲರಿಗೂ ಹಿಡಿದು ನನಗೆ ಹೇಳಿಕ್ಕೆ ಬರೋಲ್ಲ. ಎಲ್ಲ ಕಲಾವಿದರಿಗೂ, ನನ್ನ ಸ್ನೇಹಿತರಿಗೂ, ತಂತ್ರಜ್ಞರಿಗೂ, ಈ ಚಿತ್ರ ತಂಡಕ್ಕೂ ನಾನು ಋಣಿಯಾಗಿದ್ದೇನೆ. ಈ ಒಂದು ಮಾತು ಹೆಚ್ಚಿಗೆ ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೊಬೇಡಿ. ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ, ಅದು ಏನಿದೆಯೋ ಗೊತ್ತಿಲ್ಲ, ಜಾಸ್ತಿ ಹೊಗಳ್ತಾ ಇಲ್ಲ ನಿಮ್ಮನ್ನು ನಾನು. ಆದರೆ ನನ್ನಂತಹ ಕಲಾವಿದನ್ನು ನಾನು ಏನು ಹೇಳ್ತೀನಿ ಅಂತಂದರೆ, ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘೈತಿಂ ಗಿರಿಂ ಅಂತ ಸಂಸ್ಕೃತ ಹೇಳ್ತಾರೆ. ಅದೇ ಬಸವಣ್ಣವ್ರು ಹೇಳಿದಾರಲ್ಲ, ಹಾಗೆ ಎಲ್ಲ ಮೂಕನ್ನು ಸತಾಗಿ ನಾವು ಗಿರಿ ಹತ್ತಿಸುವಂಥ ಶಕ್ತಿಯನ್ನು ಕೊಡ್ತಾನೆ ಅಂತ ಭಗವಂತ. ಅವನು ಒಲಿದ್ರೆ ಅವನು ಯಾರು ಒಲಿಯೋದು? ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ. ಯಾರು ನೀನು? ಅವನು ಪ್ರಭು, ಮಹಾಪ್ರಭು. ಅಲ್ಲಿ ಕೂತಿರ್ತಾನಲ್ಲ ನಮ್ಮ ನೋಡೋನು, ಅವನು ಯಾರನ್ನ ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಆಟ ಆಡಿಸ್ತಾನೆ. ಕನ್ನಡ ಚಿತ್ರರಂಗದಲ್ಲಿ ಆ ಪ್ರೇಕ್ಷಕ ಎನ್ನುವ ಮಹಾಪ್ರಭು ನಮ್ಮನ್ನೆಲ್ಲ ಇಲ್ಲಿವರೆಗೂ 25 ದಿವಸ ಧ್ವಜ ಹಾರಿಸೋಂಗೆ ಮಾಡಿದ್ದಾನೆ. ಮೊದಲು ಅವರಿಗೆ ಧನ್ಯವಾದ ಹೇಳ್ಬಿಡೋಣ. ಆದರೆ ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ, ಕನ್ನಡ ಚಿತ್ರರಂಗ ಒಂಥರ ಮಾಯಾಲೋಕ. ಎಲ್ರಿಗೂ ಗೊತ್ತೇ ಇದೆ, ಸಿನಿಮಾ ರಂಗ ಮಾಯಾಲೋಕ. ಪ್ರತಿ 10 ವರ್ಷಕ್ಕೆ ಕಣ್ಣು ಕೂರ್ತಿದೆ ಅದಕ್ಕೆ ಒಂದೊಂದ್ಸಲ. 10 ವರ್ಷ ಆದಮೇಲೆ ಏನೋ ಇನ್ನೇನು ಸಿನಿಮಾಗಳೆಲ್ಲ ಇಲ್ಲ ಬೇಡ, ಅದು ಯಾರು ಸಿನಿಮಾ ನೋಡೋದು ಯಾರು, ಆ ಥರ ಒಂಥರ ವಿಚಿತ್ರ ಧ್ವನಿಗಳು ನಾನು ಕೇಳಿದ್ದೀನಿ ನಾನು 20, 30, 40 ವರ್ಷದ ಸರ್ವೀಸಲ್ಲಿ. 10 ವರ್ಷ ಆದ ತಕ್ಷಣ ಆ ಸ್ಟಾರು ಬರ್ತಾನೆ, ಇಂಥ ಸ್ಟಾರ್ ಬರ್ತಾರೆ. ಗಣೇಶ್ ಅಂತವ್ರು ಬರ್ತಾರೆ, ಶಿವಕುಮಾರ್ ಬರ್ತಾರೆ, ಮತ್ತೆ ಯಾರೋ ಬರ್ತಾರೆ. ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತಗೊಂಡ್ರೆ ಚಿತ್ರರಂಗವೇ ಇಂಥವರಿಂದ ಬೆನಿಫಿಟ್ ತಗೊಳುತ್ತಲ್ಲ ಅಂತ ನನಗೆ ಸಂತೋಷ. ಅದು ಬೇಕು, ಚಿತ್ರರಂಗಕ್ಕೆ ಬೇಕು. ಭಗವಂತ ಇಟ್ಕೊಂಡು ನಿಮಗೆ ಚಿತ್ರರಂಗ ತುಂಬ ಇಟ್ಕೊಳ್ಳಿ. ಶ್ರೀನಿವಾಸರಾಜವ್ರಂಥವ್ರು ತುಂಬ ಇಟ್ಕೊಳ್ಳಿ. ನಮ್ಮ ಅನ್ನದಾತ ಪ್ರಶಾಂತರವ್ರನ್ನ ತುಂಬ ಇಟ್ಕೊಳ್ಳಿ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಮನದುಂಬಿ ಹಾರೈಸಿ ನನ್ನ ಬಡಬಡಿಕೆಯನ್ನು ಮುಗಿಸ್ತೇನೆ. ಶುಭಾಶಯಗಳು. ಎಲ್ರಿಗೂ ಧನ್ಯವಾದ.